ಜಾಣನಾದವನು ಕಸದಲ್ಲಿ ರಸ ತೆಗೆಯುತ್ತಾನೆ. ಮರಳಿ ಬಂದ ಪುಣ್ಯವಂತನಿಗೆ ಕಾಲೇಜಿಗೆ ರಜೆ ಇದ್ದುದರಿಂದ ಕಾಲ ಕಳೆಯುವುದೇ ಬೇಸರ ಎನಿಸತೊಡಗಿತು. ಕಿಟಕಿಯಲ್ಲಿ ಪಕ್ಕದ ಮನೆಯವರು ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಿರುವುದು ಕಾಣಿಸುತ್ತಿತ್ತು. ಈತನಿಗೆ ತನ್ನ ಮಗನ ನೆನಪಾಗಿ ದುಃಖ ಉಮ್ಮಳಿಸಿ ಬಂತು. ಯಾವ ತಪ್ಪನ್ನೂ ಮಾಡದ ನನಗೇಕೆ ಈ ಶಿಕ್ಷೆ ಎಂದುಕೊಂಡು ಬಿಕ್ಕಿ ಬಿಕ್ಕಿ ಅತ್ತ, ದೇವರು ಎಂಬುವನೇ ಇಲ್ಲ, ಚಿಕ್ಕವನಿದ್ದಾಗ ತಾಯಿಯ ಪ್ರೀತಿ ಕೊಡಲಿಲ್ಲ, ದೊಡ್ಡವನಾದ ನಂತರ ಹೆಂಡತಿಯ ಪ್ರೀತಿ ಸಿಗಲಿಲ್ಲ. ಮಗುವನ್ನು ನೋಡುತ್ತಾ ಸಂತೋಷಪಡೋಣವೆಂದರೆ ಅದರಿಂದಲೂ ವಂಚಿತನಾದೆ ಎಂದುಕೊಳ್ಳುತ್ತಿದ್ದಂತೆಯೇ ಕಣ್ಣೀರು ಹರಿದು ಹೋಗುತ್ತಿದ್ದವು. ಮತ್ತೆ ಮನಸ್ಸು ಮರಳಿ ಹೋಗಿಬಿಡಲೇ ಎನ್ನತೊಡಗಿತು. ಹೋಗು, ಇರು ಎಂದು ಹೊಯ್ದಾಡಿತು. ಬೇಡ ಎಂದುಕೊಳ್ಳುತ್ತಿದ್ದಂತೆಯೇ ಕಣ್ಣಲ್ಲಿ ನೀರು. ಕಣ್ಣಲ್ಲಿನ ನೀರು ಬತ್ತುವವರೆಗೆ ಅತ್ತ, ಮನಸ್ಸಿಳಗಿನ ಭಾರ ಇಳಿಯುವವರೆಗೆ ಅತ್ತ, ಎದೆಯೊಳಗಿನ ಕೆಂಡ ಕರಗುವವರೆಗೆ ಅತ್ತ. ಇಷ್ಟು ಅತ್ತರೂ ಸಮಾಧಾನವಾಗಲಿಲ್ಲ. ಈ ಒಂಟಿತನದ ಬದುಕೇ ಬೇಡ ಎನಿಸಲಾರಂಭಿಸಿತು. ನಾನು ಯಾರ ಪ್ರೀತಿಗಾಗಿ ಬದುಕಿದ್ದೇನೆ? ಪ್ರಪಂಚದಲ್ಲಿ ಪ್ರೀತಿ ಸತ್ತ ಮರುಕ್ಷಣವೇ ಪ್ರಾಣ ಹೋಗುತ್ತದೆ. ಅಂಥದ್ದರಲ್ಲಿ ನಾನು ಪ್ರೀತಿಯೇ ಇಲ್ಲದೆ ಬದುಕಿದ್ದೇನೆ ಎಂದರೆ ಮನುಷ್ಯನೇ ಅಲ್ಲ ಎಂದು ಆತನ ಮನಸ್ಸು ಹೇಳುತ್ತಿತ್ತು. ತನಗೆ ತಾನೇ ಇಲ್ಲದ ಸಮಾಧಾನ ಹೇಳಿಕೊಂಡರೂ ಕಣ್ಣಿಗೆ ಕರುಣೆ ಇಲ್ಲವಾಗಿ, ಮನಸ್ಸಿಗೆ ಮಾನವೀಯತೆ ಇಲ್ಲವಾಗಿ, ಹೃದಯಕ್ಕೆ ಎದೆಗಾರಿಕೆ ಇಲ್ಲದಂತಾಗಿ ಕಣ್ಣೀರು ಜಲಪಾತವಾಗಿ ಉಕ್ಕುತ್ತಿತ್ತು. ಕಣ್ಣೀರು ಉಕ್ಕಿ ಹರಿದ ನಂತರ ಮನಸ್ಸು ನಿರಾಳವಾಯಿತು. ಅಂದು ಮೂಲೆಗೆಸೆದಿದ್ದ ಸೋತವನ 1000 ಕಥೆಗಳು ಎಂಬ ಪುಸ್ತಕದ ನೆನಪಾಯಿತು. ಹೊಸ ಶ್ರದ್ಧೆ, ಹೊಸ ಭಕ್ತಿಯಿಂದ ಆ ಪುಸ್ತಕವನ್ನು ಕೈಗೆತ್ತಿಕೊಂಡ. ಪುಸ್ತಕದಲ್ಲಿ ಹೇಳಿರುವಂತೆ ಒಂದೊಂದೇ ಅಧ್ಯಾಯಗಳನ್ನು ಓದುತ್ತಾ ಅಳವಡಿಸಿಕೊಳ್ಳೋಣ ಎಂದು ಮನಸ್ಸಿಗೆ ಹೇಳುತ್ತಾ ಪುಸ್ತಕವನ್ನು ತೆರೆದ. ನೀನು ಹೆಂಡತಿ ಮಕ್ಕಳು ಹಾಗೂ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಎಂದು ಚಿಂತಿಸಿದರೆ ಅದು ತಪ್ಪಲ್ಲ. ಏಕೆಂದರೆ ಪ್ರೀತಿಸುವುದು ಪ್ರತಿಯೊಬ್ಬ ಮನುಷ್ಯನ ಮನೋಧರ್ಮ. ಪ್ರಪಂಚವನ್ನೇ ಪ್ರೀತಿಸುವಷ್ಟು ವಿಶಾಲ ಮನೋಭಾವವನ್ನು ಹೊಂದಲು ಸಾಧ್ಯವಾದರೆ ಹೊಂದು. ಇಲ್ಲವೆಂದರೂ ಸಂಸಾರದ ಶ್ರೇಯೋಭಿವೃದ್ಧಿ ಬಯಸುವುದು ಒಳ್ಳೆಯದೇ. ಆದರೆ ನಾನು ಮನೆ ಖರೀದಿಸಬೇಕು, ಹಣ ಸಂಪಾದಿಸಬೇಕು, ಜನ ನನ್ನನ್ನು ಗೌರವಿಸಬೇಕು ಎಂಬುದು ನಿನ್ನ ಕನಸಾಗಿದ್ದರೆ ನಿನ್ನಂತಹ ಮೂರ್ಖ ಯಾರೂ ಇಲ್ಲ. ಏಕೆಂದರೆ ನೀನು ಉಸಿರು ಬಿಗಿ ಹಿಡಿದು ಉಳಿಸಿದ ಹಣದಲ್ಲಿ ಕಟ್ಟಿಸಿದ ಮನೆ ನೀನು ಸತ್ತ ಕೆಲವೇ ವರ್ಷಗಳಲ್ಲಿ ಬಿದ್ದು ಹೋಗುತ್ತದೆ. ಗಳಿಸಿಟ್ಟ ಆಸ್ತಿಯನ್ನು ನಿನ್ನ ಮಕ್ಕಳು ಮಾರಿ ಹಾಕಬಹುದು. ರಸ್ತೆ, ಕೈಗಾರಿಕಾ ಅಭಿವೃದ್ಧಿ, ನಿವೇಶನ, ಡ್ಯಾಂ ನಿರ್ಮಾಣ, ಹೀಗೆ ಯಾವುದಾದರೂ ಹೆಸರಿನಲ್ಲಿ ಸರ್ಕಾರ ನೀನು ಬದುಕಿದ್ದಾಗಲೇ ವಶಪಡಿಸಿಕೊಳ್ಳಬಹುದು. ನಿನ್ನಲ್ಲಿದ್ದ ಹಣವನ್ನು ಕಳ್ಳಕಾಕರು ಬಡಿದು ಕಿತ್ತುಕೊಳ್ಳಬಹುದು. ಶಾಶ್ವತವಲ್ಲವಾದುದು ನಿನ್ನ ಉದ್ದೇಶವಾದರೆ ನಿನ್ನ ಉದ್ದೇಶವೂ ಶಾಶ್ವತವಲ್ಲ. ಹೀಗಾಗಿ ಹಣವಾಸ್ತಿ ನಿನ್ನ ಉದ್ದೇಶವಾದರೆ ಈ ಪುಸ್ತಕ ಓದುವ ಅವಶ್ಯಕತೆ ನಿನಗಿಲ್ಲ. ಬಹಳ ನಿರೀಕ್ಷೆಯಿಂದ ಓದಲು ಆರಂಭಿಸಿದ ಪುಣ್ಯವಂತನಿಗೆ ಮತ್ತೆ ನಿರಾಸೆಯಾಯಿತು. ಇದು ತಾನು ಮೊದಲೇ ಅಂದುಕೊಂಡಂತೆ ಅರೆಹುಚ್ಚ ಬರೆದಿರುವ ಪುಸ್ತಕವಿರಬೇಕು ಎಂದು ಮತ್ತೊಮ್ಮೆ ಅನಿಸಿತು. ತಾಳಿದವನು ಬಾಳಿಯಾನು ಎಂದುಕೊಂಡು ಪುಣ್ಯವಂತ ಮತ್ತೆ ಓದಲಾರಂಭಿಸಿದ. ನಿಜವಾಗಿಯೂ ನಿನ್ನೊಳಗೆ ಏನನ್ನಾದರೂ ಸಾಧಿಸಬೇಕೆಂಬ ಬಲವಾದ ಆಕಾಂಕ್ಷೆಯಿದ್ದರೆ ಒಂದು ಬಿಳಿ ಹಾಳೆಯಲ್ಲಿ ಕೆಳಗೆ ತಿಳಿಸಿರುವ ಪಟ್ಟಿ ಬರೆದಿಡು. ಮೊದಲು ನೀನು ಮಾಡಿದ ತಪ್ಪುಗಳನ್ನು ಮುಚ್ಚು ಮರೆಯಿಲ್ಲದೆ ಬರೆದಿಡು. ಅದನ್ನು ಯಾರಿಗೂ ತೋರಿಸುವ ಅವಶ್ಯಕತೆಯಿಲ್ಲ. ಹೀಗಾಗಿ ಅಲ್ಲಿ ಸುಳ್ಳಿಗೆ ಜಾಗವಿರಬಾರದು. ನೀನು ಈ ಹಿಂದೆ 1000 ಬಾರಿ ಸೋತಿದ್ದರೂ ಆ ಸೋಲಿಗೆ ಕಾರಣಗಳನ್ನು ಬರೆದಿಡು. ಆದರೆ ಆ ಕಾರಣಗಳು ಬೇರೆಯವರೆಡೆಗೆ ಬೆರಳು ಮಾಡುತ್ತಿರಬಾರದು. ಪ್ರತಿಯೊಂದು ಸೋಲಿಗೂ ನೀನೇ ಕಾರಣ. ನಿನ್ನೊಳಗಿರುವ ಯಾವ ಕೊರತೆಯಿಂದ ಸೋತಿದ್ದೇನೆ ಎಂಬುದನ್ನು ಚಿಂತಿಸು. ಯಾವುದಾದರೂ ಸೋಲನ್ನು ಕುರಿತು ಯೋಚಿಸಲು ಆರಂಭಿಸಿದರೆ ಆರಂಭದಲ್ಲಿ ನೀನು ಇದುವರೆಗೂ ಅಂದುಕೊಂಡಿದ್ದ ಹಲವು ವ್ಯಕ್ತಿಗಳ ಚಿತ್ರ ಮೂಡುತ್ತದೆ. ಆದರೆ ಇದಕ್ಕೆ ಕಾರಣ ನಾನೇ ಎಂದು ಮನಸ್ಸಿಗೆ ಒಮ್ಮೆ ಒತ್ತಿ ಹೇಳು. ಆಗ ಮನಸ್ಸು ಆ ಸೋಲಿಗೆ ನೀನು ಹೇಗೆ ಕಾರಣ ಎಂಬುದನ್ನು ತೋರಿಸಿ ಕೊಡುತ್ತದೆ. ಸಂಪೂರ್ಣ ಪಟ್ಟಿ ಸಿದ್ಧವಾದ ನಂತರ ಮುಂದಿನ ಅಧ್ಯಾಯವನ್ನು ಓದಬೇಕು. ಇಷ್ಟು ಓದಿದ ಪುಣ್ಯವಂತ ಈ ಪುಸ್ತಕವನ್ನು ಮುಂದೆ ಓದುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದುಕೊಳ್ಳುತ್ತಾ ಮತ್ತೆ ಮೂಲೆಗೆಸೆದು ಮಲಗಿದ. ಅಹಂಕಾರ ಸುಟ್ಟರೆ ಸೋಲುಗಳಿಗೆ ಸಾವು ಆರಂಭ.